ನಮಸ್ಕಾರ. ಸಿ ಅಶ್ವಥ್ ಅವರ ಜನ್ಮದಿನದಂದು ನೆನೆಯುತ್ತಾ ನಾನು ಹಾಗೆ ಗೆಳತಿ ಸುಪ್ರಿಯಾ ಕುವೆಂಪು ಅವರ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತೀವಿ. ಸಿ ಅಶ್ವಥ್ ಅವರ ಆಶೀರ್ವಾದ ಎಂದೆಂದಿಗೂ ನಮ್ಮೆಲ್ಲರ ಮೇಲೆ ಹೀಗೆ ಸದಾ ಇರಲಿ ಅಂತ ಆಶಿಸ್ತೀನಿ. ಈ ಥರ ಕಲಾವಿದರೆಲ್ಲರೂ ಸೇರಿರುವಂಥ ಎಷ್ಟೋ ಹಲವಾರು ಸಂದರ್ಭಗಳಲ್ಲಿ ನನಗೆ ನೆನಪಾಗೋ ಒಂದೇ ಒಂದು ಪ್ರಸಂಗ ಅಂದರೆ, ಮೊದಲಿಗನ್ಸೋದು ಅಶ್ವಥ್ ಸರ್ ಇರಬೇಕಿತ್ತು ಅಂತ. ನಂತರ ನೆನಪಾಗೋದು ಒಂದು ರಿಹರ್ಸಲ್ ಇತ್ತು. ಅಶ್ವಥ್ ಸರ್ ಮನೆಗೆ ನಾನು, ಮಂಗಳ, ಪಲ್ಲವಿ, ಸುನೀತಾ, ಹಾಗೆ ಒಂದಷ್ಟು ಪಂಚಮ್ ಕೂಡ ಇದ್ದರು ಅನಿಸುತ್ತೆ. ಕನ್ನಡವೇ ಸತ್ಯ ರಿಹರ್ಸಲ್ಗೆ, ಒಟ್ಟಿನಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆದ ರಿಹರ್ಸಲ್ಗೆ ಎಲ್ಲರೂ ನಾವು ಹೋಗಿದ್ವಿ. ಅಶ್ವಥ್ ಸರ್ ಮನೆಗೆ ಹೋದರೆ ರಿಹರ್ಸಲ್ ಅಂತ ಒಳ್ಳೆ ಊಟ ಮುಗಿಸ್ಕೊಂಡು ಒಳ್ಳೆ ಸ್ವೀಟು, ನಂತರ ಸಂಜೆ ಒಳ್ಳೆ ಕಾಫಿ, ಇದೆಲ್ಲ ಮುಗಿಸ್ಕೊಂಡೇ ಬರೋದು. ಸೊ ಎಲ್ಲ ಆದಮೇಲೆ ಇನ್ನೇನು ಹೊರಡಬೇಕಿತ್ತು. ಹೆಣ್ಮಕ್ಳಿಗೆಲ್ಲ ಆಂಟಿ ಅರ್ಶಿನ ಕುಂಕುಮ ಕೊಟ್ಟರು. ಕೊನೆಗೆ ನಾವು ಅಶ್ವಥ್ ಸರ್ನ ಆಂಟಿನ ಕೂಡಿಸ್ಬಿಟ್ಟು ಎಲ್ಲರೂ ಒಟ್ಟಿಗೆ ನಮಸ್ಕಾರ ಮಾಡಿದ್ವಿ. ಆವಾಗ ಹೇಳಿದ್ರು, ನನ್ನ ಆಶೀರ್ವಾದ ನಿಮ್ಮ ಮೇಲಿರಲಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ನಮ್ಮ ಜೊತೆ ಹಾಡೋ ಥರ ಆಗಲಿ ಅಂತ ಆಶೀರ್ವಾದ ಮಾಡಿದ್ರು. ಸೊ ಇದನ್ನು ನಾನು ಪ್ರತಿ ಬಾರಿ ಕಲಾವಿದರೆಲ್ಲರೂ ಸೇರಿದಾಗ ನೆನೆಸ್ಕೋತೀನಿ, ಅಶ್ವಥ್ ಸರ್ ಇರಬೇಕಿತ್ತು, ಎಲ್ಲ ಏಳಿಗೆಯನ್ನು ನೋಡಬೇಕಿತ್ತು ಅಂತ. ಸೊ ಈ ಸಂದರ್ಭದಲ್ಲಿ ಒಂದು ಹಾಡು ಅವರಿಗಾಗಿ. ಬೀನಾ ಕಾಚೆ ದೂರ ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಬಾರ ಬಾರ. ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಬಾರ ಬಾರ. ನೂರು ದೇವರನಿಲ್ಲ ಕಾಚೆ ದೂರ ಕಾಚೆ ದೂರ, ನೂರು ದೇವರನಿಲ್ಲ ಕಾಚೆ ದೂರ ಕಾಚೆ ದೂರ. ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯ್ತು ಪೂಜಿಸಾಯ್ತು, ಹಾಗಳಿಗೆ ಹಾಲಿರಿದು ಪೋಷಿಸಾಯ್ತು ಪೋಷಿಸಾಯ್ತು. ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯ್ತು, ಹಾಗಳಿಗೆ ಹಾಲಿರಿದು ಪೋಷಿಸಾಯ್ತು. ಬಿಸಿಲು ಮಳೆಗಾಳಿ ಬೆಂಕಿಯನ್ನೆಲ್ಲ ಬೇಡಿಯಾಯ್ತು, ದಾಸರನು ಪೂಜಿಸಿ ದಾಸ್ಯವಾಯ್ತು. ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಬಾರ ಬಾರ. ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಬಾರ ಬಾರ. ನೂರು ದೇವರನಿಲ್ಲ ಕಾಚೆ ದೂರ ಕಾಚೆ ದೂರ, ನೂರು ದೇವರನಿಲ್ಲ ಕಾಚೆ ದೂರ ಕಾಚೆ ದೂರ. ಸತ್ತ ಕಲ್ಗಳ ಮುಂದೆ ಅತ್ತು ಕರೆದುದು ಸಾಕು ಸಾಕು, ಜೀವದಾತೆಯ ನಿಂದು ಕೂಗಬೇಕು ಕೂಗಬೇಕು. ಸತ್ತ ಕಲ್ಗಳ ಮುಂದೆ ಅತ್ತು ಕರೆದುದು ಸಾಕು ಸಾಕು, ಜೀವದಾತೆಯ ನಿಂದು ಕೂಗಬೇಕು. ಶಿಲೆಯ ಮೂರ್ತಿಗೆ ನೇಯ್ದ ಕಲೆಯ ಬಲೆಯನ್ನು ಒಯ್ದು, ಶಿಲೆಯ ಮೂರ್ತಿಗೆ ನೇಯ್ದ ಕಲೆಯ ಬಲೆಯನ್ನು ಒಯ್ದು, ಚಳಿಯು ಮಳೆಯಲ್ಲಿ ನಮಿವ ತಾಯಿಗೆ ಹಾಕು. ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಬಾರ ಬಾರ. ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಬಾರ ಬಾರ. ನೂರು ದೇವರನಿಲ್ಲ ಕಾಚೆ ದೂರ ಕಾಚೆ ದೂರ, ನೂರು ದೇವರನಿಲ್ಲ ಕಾಚೆ ದೂರ ಕಾಚೆ ದೂರ, ನೂರು ದೇವರನಿಲ್ಲ
ನು ಕಾಚಿದೂರ. ಇದುವರೆಗೆ ನಮ್ಮ ಅಶ್ವಥ್ ಅವರನ್ನು ಗಾನ ಲೋಕದ ಮೂಲಕ ನೆನಪಿಸಿದಂಥ ಮಂಗಳಾರವಿ ಮತ್ತು ಮೇಡಮ್ ನೀವು ಬನ್ನಿ, ಗಿಡ ಹೂವಿನ ಗಿಡ ಮತ್ತು ಪುಸ್ತಕವನ್ನು ತೆಗೆದುಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸುಪ್ರಿಯಾ ಆಚಾರ್ಯ ಅವರು. ಮುಂದೆ ನಮ್ಮ ಮುಂದೆ ಖ್ಯಾತ ಸುಗಮ ಸಂಗೀತ ಗಾಯಕರಾದಂತಹ ಪಂಚಮ್ ಹಳಿಬಂಡಿ ಅವರಿದ್ದಾರೆ. ಅವರ ಹಾಡು ಕೇಳದಿದ್ದರೆ ನಾವು ಹೇಗೆ? ಈಗ ಅಶ್ವಥ್ ಅವರ ಒಂದು ಹಾಡನ್ನು ಪಂಚಮ್ ಹಳಿಬಂಡಿ